ನೋಡಿ, ಈ ಪ್ರಾಬ್ಲಮಲ್ಲಿ ನಮಗೆ ಗ್ರಾಸ್ ಪ್ರಾಫಿಟ್ ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ಹೇಳಿದ್ದಾರೆ. ಅದಕ್ಕೆ ಸ್ಟಾಕ್ ಟರ್ನ್ ಓವರ್ ರೇಷಿಯೋ 8 ಟೈಮ್ಸ್ ಕೊಟ್ಟಿದ್ದಾರೆ. ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಕೊಟ್ಟಿಲ್ಲ, ಕಂಡುಹಿಡಿಬೇಕಾಗುತ್ತೆ. ಆವರೇಜ್ ಸ್ಟಾಕ್ 2,50,000 ಕೊಟ್ಟಿದ್ದಾರೆ. ಮತ್ತು ಸೆಲ್ಲಿಂಗ್ ಪ್ರೈಸು 20% ಅಬೌವ್ ಕಾಸ್ಟ್ ಅಂತ ಬಿಟ್ಟು ಹೇಳಿದ್ದಾರೆ. ಸೊ ಈಗ ಫಸ್ಟ್ ನಾವು ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಎಷ್ಟು ಅಂತ ಹೇಳ್ಬಿಟ್ಟು ಕ್ಯಾಲ್ಕುಲೇಷನ್ ಮಾಡಬೇಕು. ಅಂದರೆ ಸ್ಟಾಕ್ ಟರ್ನ್ ಓವರ್ ರೇಷಿಯೋ ಈಸ್ ಈಕ್ವಲ್ ಟು ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಡಿವೈಡೆಡ್ ಬೈ ಆವರೇಜ್ ಸ್ಟಾಕ್. ಸ್ಟಾಕ್ ಟರ್ನ್ ಓವರ್ ರೇಷಿಯೋ 8 ಟೈಮ್ಸ್ ಕೊಟ್ಟಿದ್ದಾರೆ, ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಕೊಟ್ಟಿಲ್ಲ, ಡಿವೈಡೆಡ್ ಬೈ ಆವರೇಜ್ ಸ್ಟಾಕ್ 2,50,000. ಸೊ ಅಲ್ಲಿಗೆ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಎಷ್ಟು ಸಿಗುತ್ತೆ ನಮಗೆ? 20 lakh ಸಿಗ್ತಾ ಇದೆ. ನೆಕ್ಸ್ಟ್ ಈಗ ಗ್ರಾಸ್ ಪ್ರಾಫಿಟನ್ನು ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಮೈನಸ್ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಇಂಟು 100 ಡಿವೈಡೆಡ್ ಬೈ 120 ಅಂತ ಮಾಡ್ಕೊಳ್ಬೇಕಾಗುತ್ತೆ. ಸೊ 120 ಯಾಕೆಂದರೆ 20% ಅಬೌವ್ ದ ಸೆಲ್ಲಿಂಗ್ ಪ್ರೈಸ್ ಕೊಟ್ಟಿರೋದ್ರಿಂದ 120, 30% ಅಬೌವ್ ದ ಪ್ರೈಸ್ ಅಂತ ಹೇಳಿದ್ರೆ 130 ಥರ ಹಾಕ್ಕೊಳ್ತಾ ಇದ್ವಿ ಅಲ್ವಾ. ಸೊ 20 lakh ಮೈನಸ್ 20 lakh ಇಂಟು 100 ಡಿವೈಡೆಡ್ ಬೈ 120. ಸೊ 20 lakh ಇಂಟು 100 ಡಿವೈಡೆಡ್ ಬೈ 120 ಅಂತ ಹೇಳಿದ್ರೆ 16,66,667 ಆಯಿತು. ಅದನ್ನು 20 lakhಲ್ಲಿ ಮೈನಸ್ ಮಾಡಿದಾಗ 3,33,333 ಬಂತು. ಅದು ಏನಾಯಿತು ಅಂತಂದರೆ ಗ್ರಾಸ್ ಪ್ರಾಫಿಟ್ ಆಯಿತು. ಸೊ ದಿಸ್ ಈಸ್ ಹೌ ಇಟ್ ಈಸ್ ಟು ಬಿ ಕ್ಯಾಲ್ಕುಲೇಟೆಡ್. ಥ್ಯಾಂಕ್ ಯು.